ಕನಕದಾಸರ ಜಯಂತ್ಯೋತ್ಸವಕ್ಕೆ ಶುಭಾಶಯಗಳು. 537ನೇ ಕನಕ ಜಯಂತಿ ಏನಿದೆ ಇವತ್ತು, ನಗರಸಭೆ ಅಧ್ಯಕ್ಷರು ಆಗಲಿ ಉಪಾಧ್ಯಕ್ಷರು, ನಮ್ಮ ಬ್ಯಾಂಕ್ ಸಿಬ್ಬಂದಿಗಳು ಏನಿದ್ದಾರೆ ಅಷ್ಟು ಜನ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಶುಭಾಶಯಗಳು. ಹಾಗೆ ಇವಾಗ ಎಲ್ಲರೂ ಹೇಳಿದ್ರು ಏನು ಜಾತಿ ಇಲ್ಲ, ಭೇದ ಇಲ್ಲ, ಹಂಗೆ ಮಾಡಬೇಕು ಅಂತ. ಆದರೂ ಈಗಲೂ ಜಾತಿಗಳು ಮೇಲ್ಜಾತಿ ಕೀಳು ಜಾತಿ ಅಂತ ನಡೀತಾನೇ ಇದೆ. ಎಲ್ಲೂ ನಡೆದಿಲ್ಲ ಅಂತ ಏನು ಹೇಳಿಲ್ಲ. ಅವರು ಅಷ್ಟು ರಾಜವಂಶದವ್ರು ಆದ್ರೂ ಇವತ್ತು ನಡಿಬಾರ್ದು ಅಂತ ಹೇಳಿ ಅವರೆಷ್ಟೆಲ್ಲ ಹೇಳಿದ್ರು. ಆದರೂ ಅವ್ರೇನು ಈಗಿನ ಜನಗಳಂತೂ ಬಿಟ್ಟೇ ಇಲ್ಲ. ಅದು ಇವ್ರ ಜಾತಿ ಆ ಜಾತಿ ಈ ಜಾತಿ ಅಂತ ಹೇಳ್ತಾನೆ ಇದ್ದಾರೆ, ಜಾತಿ ಭೇದ ಮಾಡ್ತಾನೆ ಇದ್ದಾರೆ. ಇವನ್ನೆಲ್ಲ ಜಾತಿ ಬಿಟ್ಟರೆ ಎಲ್ಲ ಜಾತಿ ಒಂದೇ ಅಂತ ಅಂದ್ಕೊಂಡ್ರೆ ಇನ್ನೂ ದೇಶ ಮುಂದುವರಿಯುತ್ತೆ, ಇನ್ನೂ ಚೆನ್ನಾಗಿರುತ್ತೆ, ಸಮಾಜದಲ್ಲಿ ಇನ್ನೂ ಎಂಥವ್ರಿಗೂ ಸ್ಥಾನಮಾನ ಸಿಗುತ್ತೆ ಅಂತ ನಾನು ಹೇಳಿ ಈ ಮಾತು ಮುಗಿಸ್ತೀನಿ. 537ನೇ ಶ್ರೀ ಭಕ್ತ ಕನಕದಾಸ ಜಯಂತಿಯ ಶುಭಾಶಯಗಳು. ಕನಕದಾಸರು ಹಾವೇರಿ ಜಿಲ್ಲೆ ಸಿಂಗಾವಿ ತಾಲೂಕು ಬಾಡ ಗ್ರಾಮದಲ್ಲಿ 15ನೇ ಶತಮಾನದಲ್ಲಿ ಜನ್ಮ ತಾಳಿದರು. ಅವರು ಹಲವಾರು ಕೀರ್ತನೆಗಳನ್ನು ಬರೆದಿದ್ದಾರೆ. ಮತ್ತು ಅವರು ಆ 15ನೇ ಶತಮಾನದಲ್ಲೇ ಈ ಜಾತಿ ತಾರತಮ್ಯದ ವಿರುದ್ಧ ಹೋರಾಟ ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನು ಬಲ್ಲಿಯರೆ ಅಂತಂದು ಒಂದು ಉತ್ತಮ ಸಂದೇಶ ಸಾರಿದ್ದಾರೆ. ಹಾಗೆ ನಮ್ಮ ಸಿರಾ ತಾಲೂಕಿನ ಕನಕಪದ್ಮ ಸಹಕಾರ ಸಂಘವು ಶ್ರೀ ಭಕ್ತ ಕನಕದಾಸರ ತತ್ವ ಸಿದ್ಧಾಂತದಂತೆ ಅಂದರೆ ಎಲ್ಲ ಸಮಬಾಳು ಸಮಪಾಳು ಅನ್ನೋ ತತ್ವ ಸಿದ್ಧಾಂತದಲ್ಲಿ ನಾವು ಕಾರ್ಯನಿರ್ವಹಿಸ್ತಿದ್ದೇವೆ. ಈ ಸಂದರ್ಭದಲ್ಲಿ 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಇವತ್ತು 537ನೇ ಕನಕದಾಸರ ಜಯಂತ್ಯೋತ್ಸವ. ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ಏನಂದರೆ, ಇವರ ವಚನಗಳು, ಇವರ ಏನು ಮಾತುಗಳಿದ್ದಾವೆ ಅಂದರೆ ಜನರು ಯಾವುದು ಜಾತಿ ಭೇದ ಇಲ್ಲ, ಎಲ್ಲರೂ ಒಂದೇ, ನಾವೆಲ್ಲ ಮನುಷ್ಯರು ಅಂತ ಆಗಿನ ಕಾಲದಲ್ಲಿ ನಮಗೆಲ್ಲ ಇವರು ಮಾರ್ಗದರ್ಶನ ಕೊಟ್ಟಿರೋದ್ರಿಂದ ಇವತ್ತು ಈ ಮಟ್ಟಕ್ಕೆ ನಮ್ಮ ಭಾರತ ಬೆಳೆದಿದೆ. ನಮ್ಮ ಭಾರತ ಇಷ್ಟು ಅಂದರೆ ಯಾವುದೇ ಜಾತಿ ಇರಲಿ, ಇಲ್ಲೆಲ್ಲ ನಾವೆಲ್ಲ ಭಾರತೀಯರು ಅಂತ ಆಗಿನ ಕಾಲದಲ್ಲಿ ಇವರೆಲ್ಲ ಹೇಳಿರೋದ್ರಿಂದ ನಾವೆಲ್ಲ ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಮತ್ತೊಮ್ಮೆ ತಾವೆಲ್ಲ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. 537ನೇ ಭಕ್ತ ಕನಕದಾಸರ ಜಯಂತಿ ಎಲ್ಲರಿಗೂ ಶುಭಾಶಯ ಹೇಳ್ತಾ ಎಲ್ಲರಿಗೂ ನಾನು ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ.